ರೀ, ಇಲ್ಲಿ ನೋಡ್ರಿ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡಿ. ಒಳ್ಳೆ ಈ ಸೀರೆನಲ್ಲಿ, ಈ ಫೋಟೋದಲ್ಲಂತೂ ಅವಳು ರೆಡಿ ಆಗಿರೋದೆಲ್ಲ ನೋಡಿದ್ರೆ ಮದುಮಗಳು ನೋಡ್ದಂಗೆ ಅನ್ನಿಸ್ತಿದೆ ಅಲ್ವಾ? ತುಂಬಾ ಅಂದ್ರೆ ತುಂಬಾ ಸುಂದರವಾಗಿದ್ದಾಳೆ. ನಮ್ಮ ಕರ್ಣಂಗೂ ಅವಳಿಗೂ ಹೇಳ್ ಮಾಡಿಸಿದ ಜೋಡಿ ನೋಡಿ. ಹೌದು ಕಣೆ, ಇಂದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದಾಳೆ, ಲಕ್ಷಣವಾಗಿದ್ದಾಳೆ. ಈ ಮನೆಗೂ ಹೇಳ್ ಮಾಡಿಸ್ದಾಗಿದ್ದಾಳೆ ನೋಡು. ಅವ್ರ ತಾಯಿ ಮನೆಗೆ ಫೋನ್ ಮಾಡಿಬಿಟ್ಟು ಏನು ಎತ್ತ ಅಂತ ವಿಚಾರಿಸಿ ಮದುವೆ ಮಾತುಕತೆನ ಮುಂದುವರ್ಸೋದ ಕೇಳಿ ನೋಡು. ಇದೇನಿದು, ಗಂಡ ಹೆಂಡತಿ ಇಬ್ರು ಏನೋ ಬಾರಿ ಬಾರಿ ನೋಡ್ತಾ ಮಾತಾಡ್ತಾ ಇದ್ರಾ? ಏನ್ ವಿಶೇಷ? ಮಗನೇ, ಪಂದ್ಯ, ನಿನ್ ಬಗ್ಗೆನೇ ವಿಶೇಷ ಕಣೋ. ಒಂದ್ ಹುಡುಗಿ ನೋಡಿದೀನಿ, ಅವಳ ಫೋಟೋ ಒಂದ್ಸಾರಿ ನೋಡಿ ನೀನು ಓಕೆ ಹೇಳ್ಬಿಡ. ದಂತದ ಗೊಂಬೆ ಇದ್ದಾಗಿದ್ದಾಳೆ. ಏನು, ಹುಡ್ಗಿನ? ಅಮ್ಮ, ನಿನ್ಗೆ ಎಷ್ಟು ಸರಿ ಹೇಳ್ಬೇಕು ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ? ನಿನಗೆ ಹೇಳಿದ ಅರ್ಥ ಆಗಲ್ವಾ? ಸಾಕ್, ಬಾಯ್ ಮುಚ್ಚೋ. ನಾನು ನೋಡ್ತಾನೆ ಇದ್ದೀನಿ. ನೀನೇನ್ ಇನ್ನೂ ಎಳೆ ಕೂಸ್ ಅನ್ಕೊಂಡಿದ್ಯೇನೋ? ಈಗಾಗ್ಲೇ 30 ವರ್ಷ ಆಗಿದೆ, ಇನ್ನೂ ಮದ್ವೆ ಆಗಲ್ಲ ಮದ್ವೆ ಆಗಲ್ಲ ಅಂತಿದ್ಯಾ. ಇನ್ನು ಹೀಗೆ ಬಿಟ್ರೆ ಮುಂದೆ ಯಾರೋ ನಿನಗೆ ಹೆಣ್ ಕೊಡ್ತಾರೆ ನೋಡು. ಕರ್ಣ, ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಾನ್ ಹುಡ್ಕಿರೋ ಹುಡ್ಗಿನ ನೀನ್ ಸುಮ್ನೆ ಮದ್ವೆ ಆಗ್ತೀಯ ಈಗ. ಅಮ್ಮ, ನಾನು ಹೇಳ್ತಿದ್ದೀನಿ ತಾನೆ, ನೀನು ಹುಡುಕಿರೋ ಹುಡುಗಿನ ನಾನು ಮದುವೆ ಆಗಲ್ಲ. ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಓ, ಏನ್ ಕಾರಣ? ನಾವು ಹುಡುಕಿರೋ ಹುಡುಗಿನ ಮದುವೆ ಆಗಲ್ಲ ಅಂದ್ರೆ ಆ ಸಂಧ್ಯಾನ ಮದುವೆ ಆಗ್ತೀಯಾ? ಅದು ಅದು ಅಪ್ಪ. ಏನೋ ಏನು ಅದು ಇದು ಅಂತ ತೊದಲ್ತಾ ಇದ್ಯಾ? ನಿನ್ನಪ್ಪ ಕೇಳ್ತಿದಾರಲ್ಲ, ಅದಕ್ಕೆ ಉತ್ತರ ಕೊಡು, ಉತ್ತರ ಕೊಡು. ನಾವು ನೋಡಿರೋ ಹುಡ್ಗಿನ ಮದ್ವೆ ಆಗಲ್ಲ ಅಂದ್ರೆ ಆ ಸಂಧ್ಯನ್ ಮದ್ವೆ ಆಗ್ತೀಯೇನೋ? ಅವಳು ಎಂತವಳು ಅನ್ನೋದು ಗೊತ್ತೇನೋ ನಿನ್ಗೆ? ಗಂಡನ್ ಬಿಟ್ಟು ಈ ಊರಿಗೆ ಬಂದು ಇಲ್ಲಿರೋರನ್ನೆಲ್ಲ ಹಾಳು ಮಾಡಿರೋ ರಾಕ್ಷಸಿ ಅವಳು. ಅವಳಿಂದ ಅದೆಷ್ಟು ಸಂಸಾರ ಹಾಳಾಗಿದಾವೆ. ನೀನ್ ನೋಡಿದ್ರೆ ಅವಳ ಹಿಂದೆ ಬಿದ್ದಿದ್ಯಾ ನೋಡು. ಇದೇ ಕೊನೆ. ಅಮ್ಮ, ಸಾಕ್, ಬಾಯ್ ಮುಚ್ಚಮ್ಮ. ನೋಡಮ್ಮ, ನನ್ನ ಸಂಧ್ಯನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ನೀನ್ ತುಂಬಾ ಹಗುರವಾಗಿ ಮಾತಾಡ್ತಿದ್ಯಾ ನೋಡು. ಅವಳು ಗಂಡನ್ ಬಿಟ್ಟಿದ್ಲು ನಿಜ, ಒಂದ್ ಟೈಮಲ್ಲಿ ಏನೇನೋ ಆಗಿದೆ ನಿಜ. ಆದ್ರೆ ಇವಾಗ ಅವಳು ನನ್ನನ್ನೇ ಪ್ರೀತಿ ಮಾಡ್ತಾ ಇರೋದು, ಪ್ರಾಮಾಣಿಕವಾಗಿ ನನ್ನ ಪ್ರೀತಿ ಮಾಡ್ತಿದ್ದಾಳೆ. ಹಾಗಾಗಿ ನಾನು ಅವಳನ್ನ ಮದ್ವೆ ಆಗೇ ಆಗ್ತೀನಿ. ಸಾಕ್, ಬಾಯ್ ಮುಚ್ಚೋ. ಆ ಸಂಧ್ಯಾ ಎಂತವಳು ಅನ್ನೋದನ್ನ ನಿನ್ ಬಾಯಿಂದ ಕೇಳ್ಬೇಕಾಗಿಲ್ಲ. ನೋಡು ಕಣ, ಇದೇ ಕೊನೆ. ನೀನ್ ಇಷ್ಟು ದಿನ ಅವಳ ಜೊತೆ ಸುತ್ತಾಡೋದು ಓಡಾಡೋದು ಎಲ್ಲ ಮಾಡಿದ್ಯಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇನ್ ಯಾವತ್ತು ನೀನ್ ಯಾವತ್ತಾದ್ರೂ ಅವಳ ಜೊತೆ ಇರೋದನ್ನ ನೋಡಿದ್ರೆ ನಾನ್ ಮತ್ತೆ ಸರಿ ಇರೋದಿಲ್ಲ ನೋಡು. ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಮುಂದಿನ ತಿಂಗಳು 24ಕ್ಕೆ ಮದುವೆ ನಿಂದು. ನಾವ್ ಹೇಳಿರೋ ಹುಡುಗಿ ಜೊತೆ ಮದುವೆ ಆಗಿಲ್ಲ ಅಂದ್ರೆ ನಿನ್ ತಂದೆ ತಾಯಿ ಹೆಣ ನೋಡ್ಬೇಕಾಗುತ್ತೆ. ಛೇ, ಇಂದು ಇದೇನೇ ಹೀಗಾಗೋಯ್ತು? ಇರೋ ಒಬ್ಬ ಮಗ ಹಾದಿ ತಪ್ಪಿದಾನೆ. ಹೋಗಿ ಹೋಗಿ ಅಂತವಳನ್ನ, ಅವಳು ಗಂಡನ್ ಬಿಟ್ಟು ಬಂದು ಇಲ್ಲಿ ಎಲ್ಲಾ ಗಂಡಸರಿಗೂ ಸರ್ಗ ಹಾಸ್ತಿದ್ದಾಳೆ. ಅಂತವಳನ್ನ ಹೋಗಿ ಪ್ರೀತಿ ಮಾಡ್ತಿದ್ದೀನಿ, ಮದ್ವೆ ಆಗ್ತೀನಿ ಅಂತೆಲ್ಲ ಮಾತಾಡ್ತಿದ್ದಾನಲ್ಲೇ. ಅಲ್ಲ ಕಣೆ, ಅವಳು ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ಊರವರೆಲ್ಲ ಏನ್ ಅಂದ್ಕೊಳ್ತಾರೆ ಹೇಳು? ನೋಡು, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡಿಡಿಬೇಕು ಕಣೆ. ರೀ, ನೀವ್ ಇದ್ರ ಬಗ್ಗೆ ಎಲ್ಲ ಯೋಚನೆನೆ ಮಾಡ್ಬೇಡಿ. ಈ ವಯಸ್ಸಲ್ಲಿ ಎಲ್ರೂ ಹೀಗೆ ಮಾಡೋದು. ಇವನಿಗೆ ಒಂದ್ ಮದುವೆ ಮಾಡಿ ಹೆಂಡತಿ ಕರ್ಕೊಂಡ್ ಬಂದ್ ಮನೇಲಿಟ್ರೆ ಅವಳೇ ಎಲ್ಲದಕ್ಕೂ ಮೂಗ್ದಾರ ಹಾಕ್ತಾಳೆ. ಅವಾಗ ಇವನ್ ಎಲ್ಲಿಗೆ ಹೋಗ್ತಾನೆ ನಾನು ನೋಡ್ತೀನಿ. ನೋಡಿ, ಹೆಂಡತಿ ಪಕ್ಕದಲ್ಲಿದ್ರೆ ಬೇರೆ ಯಾರು ನೆನಪಾಗಲ್ಲ. ನೀವೇನ್ ಯೋಚನೆ ಮಾಡ್ಬೇಡಿ. ಇನ್ನೊಂದ್ 4 ದಿನಕ್ಕೆ ಅವ್ರ ಮನೆಗೆ ಹೋಗಿ ಎಲ್ಲಾನು ಮಾತಾಡಿ ಮುಂದಿನ ತಿಂಗಳಲ್ಲೇ ಮದ್ವೆ ಇಟ್ಕೊಳ್ಳೋಣ. ಸೋಮಶೇಖರ್ ಮತ್ತೆ ಇಂದುಮತಿಗೆ ಇರೋನು ಒಬ್ನೇ ಒಬ್ಬ ಮಗ ಕರ್ಣ. ಅವನು ತುಂಬಾ ಚೆನ್ನಾಗಿ ಓದಿದಾನೆ, ಕೈ ತುಂಬಾ ಸಂಬಳ ಕೂಡ ತಗೋತಾನೆ. ಹಾಗೆ ಮನೇಲಿ ಕೂಡ ತುಂಬಾ ಅನುಕೂಲಸ್ಥರೇ ಆಗಿದ್ದಾರೆ. ಆದ್ರೆ ಕರ್ಣ ಒಂದ್ ಹುಡುಗಿನ ಪ್ರೀತಿ ಮಾಡಿದಾನೆ. ಅವಳು ಮದ್ವೆ ಆಗಿ ಗಂಡನ್ ಬಿಟ್ಟು ಬಂದು ಇಲ್ಲಿ ಎಲ್ಲ ಗಂಡಸರಿಗೂ ಹತ್ರ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಹೀಗಿರೋಳ್ನ ಪ್ರೀತಿ ಮಾಡಿದೀನಿ ಅಂದ ಕಾರಣಕ್ಕೆ ಮನೆ ಸೊಸೆ ಮಾಡ್ಕೊಂಡ್ರೆ ಮನೆ ಮರ್ಯಾದೆ ಹೋಗುತ್ತೆ, ಮಗನ್ ಜೀವನ ಹಾಳಾಗತ್ತೆ ಅಂತ ಸೋಮಶೇಖರ್ ಮತ್ತೆ ಇಂದುಮತಿ ಯೋಚನೆ ಮಾಡಿ ಬೇರೆ ಮದ್ವೆ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ತಂದೆ ತಾಯಿ ಅಂದ್ಕೊಂಡಿರೋ ಹಾಗೆ ಮಗನ್ ಮದ್ವೆನ ಅಪೇಕ್ಷನ್ ಜೊತೆ ಮಾಡ್ತಾರೆ. ನೋಡು ಮಗ್ನೆ, ಇವಾಗ ನಿನಗೆ ಮದುವೆ ಆಗಿದೆ, ಆಗಿದ್ದೇನೋ ಆಯ್ತು. ಇವಾಗ ಅದನ್ನೆಲ್ಲ ಮರ್ತು ನಿನ್ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋ. ನೋಡು, ಮತ್ತೆ ಆ ಸಂಧ್ಯನ ಹಿಂದೆ ಹೋಗ್ಬೇಡ ಕಣೋ. ನಿನ್ನನ್ನೇ ನಂಬಿ ಬಂದಿರೋ ಹುಡುಗಿ ಇವಳು. ಪಾಪ, ನೀನು ಹೀಗೆ ಯಾರ್ದೋ ಮನೆಗೆ ಹೋಗ್ತೀಯಾ, ಯಾರ ಜೊತೆನೋ ಇರ್ತೀಯಾ ಅಂತ ಗೊತ್ತಾದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡು. ಅದಕ್ಕೆ ಹೇಳ್ತಾ ಇರೋದು, ಇನ್ಮೇಲೆ ನೀನು ನಿನ್ನ ಹೆಂಡತಿ ಜೊತೆನೇ ಇರ್ಬೇಕಪ್ಪ. ನೋಡು, ಇನ್ಮೇಲೆ ಆ ಸಂಧ್ಯನ ಕಡೆ ತಲೆನೂ ಹಾಕ್ಬೇಡ ಆಯ್ತಾ? ಅಪೇಕ್ಷಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ, ನಿನ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ. ಅವಳ ಮನ್ಸಿಗೆ ನೋವು ಮಾಡ್ಬೇಡ ಮಗ್ನೆ. ಇವತ್ತು ನಿಮ್ಮಿಬ್ರದ್ದು ಮೊದಲನೇ ರಾತ್ರಿ. ನೋಡು, ಅವಳನ್ನ ನೀನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ? ಮದುವೆ ಆಗಿ ಹೊಸದಾಗಿ ಮಗ ಜೀವನ ಶುರು ಮಾಡ್ತಿದ್ದಾನೆ. ಹಾಗಾಗಿ ಮುಂದೆ ಎಲ್ಲಾನು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಇಂದುಮತಿ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಸಾರಿ ಅಮ್ಮ, ನೀನು ಬಲವಂತವಾಗಿ ನನ್ನನ್ನ ನೀನ್ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದ್ವೆ ಮಾಡ್ಸೋದಕ್ಕೆ ಮಾತ್ರನೇ ಆಯ್ತು. ಆದ್ರೆ
ಅವಳ ಜೊತೆ ಸಂಸಾರ ಮಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾನಿವಾಗ ನಿನ್ನ ಸೊಸೆ ಜೊತೆ ಸಂಸಾರ ಮಾಡ್ತಾ ಇಲ್ಲೇ ಕೂರಲ್ಲ ಅಮ್ಮ. ನನ್ನ ಬ್ಯೂಟಿನ ಹುಡ್ಕೊಂಡು ನಾನು ಅವ್ರ ಮನೆಗೆ ಹೋಗ್ತೀನಿ. ಇವತ್ತು ನನ್ನ ಫಸ್ಟ್ ನೈಟ್ ನಿಜಾನೇ, ಆದರೆ ಅವಳ ಜೊತೆ. ಅಪೇಕ್ಷಾ, ತಗೊಳಮ್ಮ, ಈ ಹಾಲು ತಗೊಂಡು ರೂಮಿಗೆ ಹೋಗು ಆಯ್ತಾ. ನೋಡಮ್ಮ, ಅವನು ನನ್ನ ಮಗ ಒಂಚೂರು ಹೊರಟಾನೆ. ಅವನೇನಾದರೂ ನಿನ್ನ ಹತ್ರ ಹೊರಟಾಗಿ ನಡ್ಕೊಂಡ್ರೆ ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ. ಸ್ವಲ್ಪ ದಿನ ಎಲ್ಲನೂ ಸರಿ ಹೋಗುತ್ತೆ. ಅವನು ಈಗ ನನ್ನ ಒತ್ತಾಯಕ್ಕೆ ನಿನ್ನನ್ನು ಮದುವೆ ಆಗಿರ್ಬೋದು, ಆದರೆ ಅವನು ತುಂಬ ಒಳ್ಳೆ ಹುಡುಗ. ಹಾಗಾಗಿ ಒಂದು ಸ್ವಲ್ಪ ದಿನ ಟೈಮ್ ತಗೋತಾನೆ. ನಿಧಾನವಾಗಿ ನಿನ್ನ ಜೊತೆ ಹೊಂದ್ಕೊಂಡು ಹೋಗ್ತಾನೆ ಆಯ್ತಾ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ನೀವು ಹೇಳಿದಾಗೆ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ತೀನಿ. ಈ ಸಂಸಾರನ ಸರಿದೂಗಿಸ್ಕೊಂಡು ಹೋಗ್ತೀನಿ. ದೇವ್ರೆ, ಭಗವಂತ, ಇನ್ಮೇಲಾದರೂ ನನ್ನ ಮಗ ಆ ಸಂಧ್ಯನ ಹಿಂದೆ ಹೋಗ್ದೇನೆ ಈ ಹುಡುಗಿ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗೋ ಹಾಗೆ ಮಾಡಪ್ಪ. ಮಗ ಸೊಸೆ ಜೀವನ ಸರಿಯಾಗಿರಲಿ, ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಸೊಸೆಗೆ ಹರಿಸಿ ಸೊಸೆನ ಮೊದಲನೇ ರಾತ್ರಿ ಕಳಿಸ್ಕೊಡ್ತಾ ಇದ್ದಾಳೆ ಇಂದುಮತಿ. ಆದರೆ ಅವಳಿಗೆ ಗೊತ್ತಿಲ್ಲ ಮಗ ಈಗಾಗಲೇ ಫಸ್ಟ್ ನೈಟ್ ರೂಮಿಂದ ಪರಾರಿಯಾಗಿದ್ದಾನೆ ಅಂತ. ಅರೆ, ಇದೇನಿದು? ರೂಮಲ್ಲಿ ಅವಾಗಲೇ ಕಳಿಸಿದ್ದೀನಿ ನನ್ನ ಮಗನ್ನ ಅಂತ ಅತ್ತೆ ಹೇಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ಕಣ ಎಲ್ಲೂ ಕಾಣಿಸ್ತಾನೆ ಇಲ್ಲ. ರೀ ರೀ, ಎಲ್ಲಿದ್ದೀರಾ ರೀ? ಓ, ಬಹುಶಃ ಯಾರೋ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಅರ್ಜೆಂಟ್ ಕಾಲ್ ಇರಬೇಕು. ಹಾಗಾಗಿ ಎಲ್ಲೋ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಅವರೇ ಬರ್ತಾರೆ. ಗಂಡ ಮೊದಲನೇ ರಾತ್ರಿ ದಿನ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಹಾಗಾಗಿ ಮನೇಲೇ ಇಲ್ಲೇ ಎಲ್ಲೋ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಬರ್ತಾರೆ ಅಂತ ಅಪೇಕ್ಷಾ ವೆಯ್ಟ್ ಮಾಡ್ತಾಳೆ. ಅಪೇಕ್ಷಾ ಗಂಡಂಗೋಸ್ಕರ ಮೊದಲನೇ ರಾತ್ರಿನೇ ಕಾದು ಕಾದು ಅವನು ಎಷ್ಟೊತ್ತಾದರೂ ಬರದೇ ಇರುವಾಗ ತಾನು ಅಲ್ಲೇ ನಿದ್ದೆ ಮಾಡ್ತಾಳೆ. ಅರೆ, ಏನಿದು ಕರ್ಣ? ಇದ್ದಕ್ಕಿದ್ದಾಗೆ ನಾನಿರೋ ಮನೆನೇ ಚೇಂಜ್ ಮಾಡಿದ್ರಿ. ಯಾಕೆ? ನನ್ಗೆ ಅಲ್ಲೇ ಕಂಫರ್ಟಬಲ್ ಆಗಿತ್ತು ಗೊತ್ತಾ? ಯಾಕೆ ಅಂದರೆ ನನ್ನ ಮುದ್ದು ಗೊಂಬೆ ಇಷ್ಟು ದೊಡ್ಡ ಅರಮನೆಯಲ್ಲಿ ಇರಲಿ ಅಂತ. ನೋಡು, ಇವಾಗ ಈ ದೊಡ್ಡ ಅರಮನೆನೇ ನಿಂದು. ಬೇಬಿ, ನೀವು ಅರಮನೆ ಏನೋ ಅರೇಂಜ್ ಮಾಡಿದ್ರಿ, ಆದರೆ ಅರಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹೇಗೆ ತರಲಿ ನಾನು? ಅದಕ್ಕೆ ದುಡ್ಡು ಬೇಡ್ವಾ? ಅಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ಯಾ ಮುದ್ದಿನ ರಾಣಿ? ನೋಡು, ಈ ತಿಂಗಳು ಸಂಬಳ ಬಂದಿದೆ. ನಿನಗೋಸ್ಕರನೇ ಅಷ್ಟು ಸಂಬಳನ ತಗೊಂಡು ಬಂದಿದ್ದೀನಿ. ಮನೆ ಕೂಡ ಒಂದು ನಯಾ ಪೈಸೆನೂ ಕೊಟ್ಟಿಲ್ಲ ಗೊತ್ತಾ. ನನಗೆ ನೀನು ತುಂಬಾ ಮುಖ್ಯ. ನೀನು ಯಾವಾಗಲೂ ಹ್ಯಾಪಿಯಾಗಿರಬೇಕು. ತಗೋ, ಈ ದುಡ್ಡಲ್ಲಿ ಏನೇನು ಬೇಕೋ ಎಲ್ಲನೂ ತಗೋ. ವಾವ್, ನಿಜವಾಗ್ಲೂ ಬೇಬಿ, ನಿಮಗೆ ನನ್ನ ಕಂಡ್ರೆ ಅದೆಷ್ಟು ಪ್ರೀತಿ ಅಲ್ಲ. ಎಲ್ಲಾನು ನನಗೆ ತಂದು ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಹಾಂ ಮುದ್ದು, ನನಗೆ ನೀನೇ ಅಲ್ವಾ ಎಲ್ಲ. ನಿನ್ಗೇನೇನು ಬೇಕೋ ಎಲ್ಲನೂ ನಾನೇ ತಂದ್ಕೊಡ್ಬೇಕು ತಾನೆ. ನಿನ್ಗೇನು ಬೇಕೋ ಕೇಳೋ, ಎಲ್ಲನೂ ನಾನು ನಿನ್ನ ಕಣ್ಣು ಮುಂದೆ ತಂದಿಡ್ತೀನಿ ಆಯಿತಾ? ನಿಜಾನಾ ಬೇಬಿ? ಹಾಗಾದ್ರೆ ನಾಳೆ ನನ್ನ ಬರ್ಡೇ ಅಲ್ವಾ, ಅದಕ್ಕೆ ನೀವು ನನಗೆ ಚಿನ್ನದ ನೆಕ್ಲೆಸ್ ಕೊಡಿಸ್ತೀರಾ ಪ್ಲೀಸ್? ಅಯ್ಯೋ, ಅಷ್ಟೇನಾ ಮುದ್ದು? ನಿನ್ಗೇನು ಬೇಕೋ ಎಲ್ಲನೂ ನಾನು ಮಾಡಿಸ್ಕೊಡ್ತೀನಿ. ನಾಳೆ ನಿನಗೋಸ್ಕರ ಚಿನ್ನದ ನೆಕ್ಲೆಸ್ ತೊಗೊಂಡು ಬರ್ತೀನಿ ಆಯಿತಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಷ್ಟೇನಾ? ನಾನು ನನ್ನ ಫಸ್ಟ್ ನೈಟ್ನೂ ಬಿಟ್ಟು ನಿನಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಇವಾಗ ನೀನು ನನಗೇನು ಕೊಡಲ್ವಾ? ನನ್ನ ಜೊತೆಗೆ ಫಸ್ಟ್ ನೈಟ್ ಮಾಡ್ಕೊಳ್ಳಲ್ವಾ? ಆಹಾ, ತುಂಬ ಪೋಲಿ ಇದೆಯಾ ನೀನು. ನಿನ್ನ ವೈಫ್ ಜೊತೆ ನಿನಗಿರ್ಬೇಕು ಅನ್ಸಿಲ್ವಾ? ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ? ನನಗೆ ವೈಫಾ? ಅವಳು ಹೇಗಿದ್ದಾಳೆ ಅಂತ ಅವಳು ಸೊಡ್ಡು ಕೂಡ ನೋಡಿಲ್ಲ ನಾನು. ನನಗೆ ನೀನೇ ಎಲ್ಲ ಅಲ್ವಾ? ಅಪ್ಪ ಅಮ್ಮನ ಒತ್ತಾಯಕ್ಕೆ ನಾನು ಅವಳನ್ನ ಮದುವೆ ಆಗಿದ್ದೀನಿ ಅಷ್ಟೆ. ಸದ್ಯದಲ್ಲೇ ಅವಳಿಗೆ ಡಿವೋರ್ಸ್ ಕೊಟ್ಟು ನಿನ್ನ ಜೊತೆ ಮದುವೆ ಆಗ್ತೀನಿ. ಆ ಮನೆಗೆ ನೀನೇ ಒಡತಿ ಆಗ್ತೀಯಾ. ನೀನು ಯೋಚನೆ ಮಾಡಬೇಡ. ನಮ್ಮ ಮನೆ ಸೊಸೆ ಆಗೋದಂತೂ ಪಕ್ಕ. ಹೌದಾ? ಹಾಗಾದ್ರೆ ಆದಷ್ಟು ಬೇಗ ನಿಮ್ಮ ಹೆಂಡತಿನ ಮನೆ ಬಿಟ್ಟು ಓಡಿಸಿ, ಆಮೇಲೆ ನಾವಿಬ್ರು ಮದುವೆ ಆಗೋಣ. ನಿಮ್ಮ ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕ್ಬಿಡೋಣ. ಅವಾಗ ನಮ್ಮನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸರಿ ಸರಿ, ಮೊದಲು ನಾವಿಬ್ರು ನಮ್ಮ ಕಾರ್ಯನ ಮುಂದುವರ್ಸೋಣ ಬಾ. ಮನೆಯಲ್ಲಿ ಮದುವೆ ಆಗಿರೋ ಮೊದಲನೇ ರಾತ್ರಿ ಹೆಂಡತಿ ಗಂಡಂಗೋಸ್ಕರ ಕಾಯ್ತಾ ಇದ್ರೆ ಕರ್ಣ ಮಾತ್ರ ಇಲ್ಲಿ ಬಂದು ಅವನ ಸರಸು ಸಲ್ಲಾಪನ ಮುಂದುವರಿಸ್ತಾ ಇರ್ತಾನೆ. ಮಾರನೇ ದಿನ ಬೆಳಗ್ಗೆ ಅಪೇಕ್ಷಾ ಬೇಗ ಎದ್ದು ಮನೆ ಎಲ್ಲ ಕೆಲಸನೂ ಮಾಡಿ ತನ್ನ ಅತ್ತೆಗೆ ತಾನೇ ಕಾಫಿ ಕೂಡ ತಗೊಂಡೋಗ್ತಾಳೆ. ಅತ್ತೆ, ತಗೊಳ್ಳಿ ಅತ್ತೆ, ಕಾಫಿ ಕುಡೀರಿ. ಅಯ್ಯೋ, ಇದೇನಮ್ಮ ಅಪೇಕ್ಷಾ, ಇವತ್ತು ಯಾಕಿಷ್ಟು ಬೇಗ ಎದ್ದೆ ನೀನು? ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇರೋದಿಲ್ಲ. ಹಾಗಿರುವಾಗ ನೀನು ನೋಡಿದ್ರೆ ಬೆಳಗ್ಗೆ ಬೇಗ ಎದ್ದಿದ್ಯಲ್ಲ. ಇವತ್ತು ಒಂದು 10 ಗಂಟೆಗೆ ಎದ್ದಿದ್ರೆ ಸಾಕಿತ್ತು, ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತಿದ್ದೆ ಅಲ್ವಾ? ಅಯ್ಯೋ,
ಅತ್ತೆ ಏನು ಹೀಗೆ ಕೇಳ್ತಿದ್ದಾರೆ? ಅವ್ರು ಬೇರೆ ಮನೇಲಿ ಇರಲಿಲ್ಲ. ನಾನು ಈ ವಿಷಯನ ಅತ್ತೆ ಹತ್ರ ಹೇಳ್ಬಿಡ್ಲಾ? ಇಲ್ಲ ಇಲ್ಲ, ಹೇಳಿದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಏನೋ. ಯಾಕೆ ಅವ್ರ ಮನಸ್ಸಿಗೂ ನೋವಾಗುತ್ತೆ. ಆಮೇಲೆ ಕರ್ಣ ಬಂದಮೇಲೆ ಅವ್ರ ಹತ್ರ ಜೋರಾಗಿ ಮಾತಾಡ್ಬಿಟ್ರೆ ಬೇಡ ಬೇಡ, ನಮ್ಮಿಬ್ರ ಮಧ್ಯೆ ಏನೂ ನಡೆದಿಲ್ಲ ಅನ್ನೋ ವಿಷಯ ಅತ್ತೆ ಗೊತ್ತಾಗೋದು ಬೇಡ. ಯಾಕಮ್ಮ ಅಪೇಕ್ಷಾ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ, ಏನಾಯ್ತು? ಅದೇನಿಲ್ಲ ಅತ್ತೆ, ಏನೂ ಯೋಚನೆ ಮಾಡ್ತಿರ್ಲಿಲ್ಲ. ನನಗೆ ದಿನಾಲೂ ಬೇಗ ಇದ್ರೇನೆ ಸಮಾಧಾನ, ಹಾಗಾಗಿ ನಾನು ಬೇಗನೆ ಇದ್ದೆ. ಪರವಾಗಿಲ್ಲ, ನೀವು ಕಾಫಿ ತಗೊಳ್ಳಿ. ಹಾಂ, ಮತ್ತೆ ಕರ್ಣ ಎದ್ದಿದ್ದಾನ? ಅವನಿಗೂ ಒಂದು ಲೋಟ ಕಾಫಿ ಕೊಡಬೇಕಿತ್ತು. ಅದು ಅದು ಅತ್ತೆ, ಹಾಂ, ಅವರು ಅವಾಗಲೇ ಎದ್ದಿದ್ದಾರೆ. ಏನೋ ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಕಾಫಿ ಕೊಡ್ತೀನಿ. ಓ ಹೌದಾ, ಸರಿ. ಹಾಗಾದ್ರೆ ಅಮ್ಮ ಅಪೇಕ್ಷಾ, ಇವತ್ತು ಮದುವೆ ಆಗಿರೋ ಹೊಸ ಮದ್ಮಕ್ಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀರಾ? ಹಾಂ ಸರಿ ಅತ್ತೆ. ನಿಮ್ಮ ಮಗ ಬಂದಮೇಲೆ ಅವ್ರನ್ನೂ ಒಂದು ಮಾತು ಕೇಳಿ. ಅವ್ರೇನಾದರೂ ಕೆಲಸ ಇದ್ದರೆ ಆಮೇಲೆ ಬರಲ್ಲ ಅಂದ್ಬಿಟ್ರೆ ಕಷ್ಟ. ಹಾಗಾಗಿ ಸರಿ ಕಣಮ್ಮ ಅಪೇಕ್ಷಾ, ಅವ್ನು ಬಂದಮೇಲೆ ನಾನೇ ಮಾತಾಡ್ತೀನಿ ಬಿಡು. ಇಂದುಮತಿ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣದಿಂದ ಅಪೇಕ್ಷಾ ಯಾವ ವಿಷಯನೂ ಹೇಳ್ದೆ ಹಾಗೆ ಹೊರಡ್ತಾಳೆ. ಓ ಕರ್ಣ, ಬಂದ್ಯಾ? ಒಳ್ಳೇದಾಯ್ತು, ಸರಿಯಾದ ಟೈಮಿಗೆ ಬಂದೆ. ಇಲ್ಲಿ ನೋಡು ಮಗನೆ, ಈ ಸರ ಎಷ್ಟು ಚೆನ್ನಾಗಿದೆ ಅಲ್ವೇನೋ? ನನ್ನತ್ತೆ ಕೊಟ್ಟಿದ್ರು ಕಣೋ ನನಗೆ ಈ ಸರ. ಈ ಊರ ಮನೇಲಿ ತಲಾಂತರದ್ರಿಂದನೂ ಹಾಕೊಂಡ್ ಬಂದಿದ್ದಾರಂತೆ. ಅವ್ರತ್ತೆ ಅವ್ರಿಗೆ ಕೊಟ್ಟಿದ್ದಂತೆ, ಅವರು ನನಗೆ ಕೊಟ್ಟಿದ್ರು. ನಾನೀಗ ನನ್ನ ಸೊಸೆ ಕೊಡ್ತಿದ್ದೀನಿ, ನೀನೇ ಹಾಕು ಬಾರೋ. ಅಯ್ಯಯ್ಯೋ, ನನಗೀಗ ನೆಕ್ಲೆಸ್ ನೋಡಿದ್ಮೇಲೆ ನೆನಪಾಯ್ತು. ಪಾಪ ಸಂಧ್ಯಾ ನನಗೆ ನಾಳೆ ಬರ್ಡೇಗೆ ನೆಕ್ಲೆಸ್ ಬೇಕು ಅಂತ ನಿನ್ನೆ ಕೇಳಿದ್ಲು. ನನ್ನ ಕೈಯಲ್ಲಿ ಬೇರೆ ಏನೂ ಇಲ್ಲ. ಇರೋ ಬರೋ ದುಡ್ಡೆಲ್ಲ ಅವಳಿಗೆ ಕೊಟ್ಟಿದ್ದೀನಿ. ಹೀಗಿರುವಾಗ ನನ್ನ ಹತ್ರ ಇಲ್ಲ, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂದರೆ ಅವಳಿಗೆ ತುಂಬ ಬೇಜಾರಾಗುತ್ತೆ. ಹೇಗಾದರೂ ಮಾಡಿ ನಾನು ತಗೊಂಡು ಹೋಗಿ ಕೊಡಲೇಬೇಕು. ಈ ಸರನೋ ಅಮ್ಮ ಈ ಮೂದೇವಿಗೆ ಹಾಕು ಅಂತ ಹೇಳ್ತಿದ್ದಾಳೆ. ಒಂದು ಐಡಿಯಾ ಮಾಡಬೇಕು. ಹೇಗಾದರೂ ಮಾಡಿ, ಹೇಗೋ ಈ ಸರ ನಮ್ಮ ರೂಮಲ್ಲೇ ಇರುತ್ತೆ. ಅವಳು ಮಲಗಿದ್ಮೇಲೆ ನಾನು ನಿಧಾನ ಎತ್ಕೊಂಡು ಹೋಗಿ ಅವಳಿಗೆ ಕೊಡಬೇಕು. ಆಮೇಲೆ ಏನಾದರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದರೆ ಆಯಿತು. ಅರೆ ಕರ್ಣ, ಏನೋ ಯೋಚನೆ ಮಾಡ್ತಿದ್ಯಾ? ಬೇಗ ಬಾರೋ. ಅಪ್ಪ, ಇವಾಗ ನೋಡು ನನ್ನ ಸೊಸೆ ಮುದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ನೋಡು ಅಪೇಕ್ಷಾ, ನೀನು ಎಲ್ಲಿಗೆ ಹೋಗೋದಾದ್ರೂ ಈ ಸರನ ನೀನು ಹಾಕೊಂಡೇ ಹೋಗ್ಬೇಕು, ಆಯ್ತಾ? ಎಲ್ರೂ ನೋಡಿ ನನ್ನ ಸೊಸೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅನ್ಬೇಕು. ಕರ್ಣ, ಇವತ್ತು ನೀವಿಬ್ರು ಗಂಡ ಹೆಂಡತಿ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಕಣೋ. ಮದುವೆ ಆಗಿ ಹೊಸದ್ರಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೇದಾಗತ್ತೆ. ಏನು ದೇವಸ್ಥಾನಕ್ಕ? ನೋಡಮ್ಮ, ನನಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಕೂರೋ ಅಷ್ಟು ಪುರ್ಸೋತಿಲ್ಲ. ನನಗೆ ಬೇರೆ ಕೆಲಸ ಇದೆ. ನಾನು ಇವಾಗಲೇ ಹೊರಡ್ತಾ ಇದ್ದೀನಿ. ನನ್ನ ಫೋರ್ಸ್ ಮಾಡಬೇಡ ನೀನು. ಬೇಕಾದ್ರೆ ನಿನ್ನ ಸೊಸೆ ಇದ್ದಾಳಲ್ಲ, ಅವಳನ್ನೊಬ್ಳನ್ನ ಕಳಿಸು. ಅಯ್ಯೋ ಲೋ ಕರ್ಣ, ನಿಂತ್ಕೊಳ್ಳೋ. ಹೊಸದಾಗಿ ಮದ್ವೆ ಆಗಿರೋ ಮದ್ಮಕ್ಳು ದೇವಸ್ಥಾನಕ್ಕೆ ಜೊತೆಯಾಗಿ ಹೋದ್ರೆ ಒಳ್ಳೇದಾಗತ್ತೆ ಕಣ. ನಾನು ಹೇಳ್ತಾನೆ ಇದ್ದೀನಿ, ನೀನ್ ಹೋಗ್ತಾನೆ ಇದೆಯಲ್ಲ. ಲೋ ಕರ್ಣ, ಛೇ, ಹೋಗೇ ಬಿಟ್ಟ. ಪರವಾಗಿಲ್ಲ, ಹೋಗ್ಲಿ ಬಿಡಿಯತ್ತೆ. ಅವರಿಗೆ ಬೇರೆ ಏನೋ ಕೆಲಸ ಇದೆ ಅನ್ಸುತ್ತೆ. ನಾನಿದ್ದೀನಲ್ವಾ, ನಾನೇ ಹೋಗಿ ಬರ್ತೀನಿ. ಇಬ್ರು ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಬರ್ತೀನಿ. ಬೇಡಮ್ಮ, ನೀನು ಹೊಸದಾಗಿ ಮದುವೆ ಆಗಿರೋಳು ಒಬ್ಳೆ ಹೋದ್ರೆ ಅಷ್ಟು ಒಳ್ಳೇದಲ್ಲ. ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗಿ ಬರೋಣ. ಇಂದುಮತಿ ಅಂದ್ಕೊಂಡಿರೋ ಹಾಗೆ ಸೊಸೆನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ. ಅಪೇಕ್ಷಾ ಮಾರನೇ ದಿನ ಕೂಡ ತನ್ನ ಗಂಡಂಗೋಸ್ಕರ ಕಾಯ್ತಾಳೆ. ಆದ್ರೆ ಎಷ್ಟೊತ್ತಾದ್ರೂ ಅವನು ಬರೋದೇ ಇಲ್ಲ. ಹಾಗಾಗಿ ನಿದ್ದೆ ಮಾಡ್ತಾಳೆ. ಕರ್ಣ ಮಾತ್ರ ಮೊದಲೇ ಪ್ಲಾನ್ ಮಾಡಿರೋ ಹಾಗೆ ಹೆಂಡತಿ ಮಲಗಿದ್ಮೇಲೆ ರೂಮಿಗೆ ಬಂದು ಆ ಸರನ ಎತ್ಕೊಂಡು ಯಾರಿಗೂ ಗೊತ್ತಾಗ್ದಿದ್ದಂಗೆ ಸಂಧ್ಯನ ಹತ್ರ ಹೋಗ್ತಾನೆ. ಮದುವೆ ಆದ್ಮೇಲೂ ಕೂಡ ಕರ್ಣ ಮಾತ್ರ ಸಂಧ್ಯನ್ ಸಹವಾಸನ ಬಿಡೋದೇ ಇಲ್ಲ. ದುಡ್ಡು, ಕಾಸು, ಸರ, ಬಳೆ ಪ್ರತಿಯೊಂದನ್ನು ಸಂಧ್ಯನ್ ಮನೆಗೆ ತಂದ್ಕೊಡ್ತಾ ಇರ್ತಾನೆ. ತಾನು ದುಡ್ದಿರೋದ್ ಹಣ ಕೂಡ ಸಂಧ್ಯನಿಗೆ ಕೊಡ್ತಾ ಇರ್ತಾನೆ. ಅದೂ ಅಲ್ಲದೇನೆ ಮದುವೆ ಆದ್ಮೇಲೆ ಮನೆಗೆ ಹೋಗೋದನ್ನು ಕೂಡ ಕಡಿಮೆ ಮಾಡಿರ್ತಾನೆ. ಯಾವಾಗಲೂ ಸಂಧ್ಯನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಇದ್ರ ಜೊತೆಗೆ ತಾನು ಆಫೀಸಿಗೆ ಕೂಡ ಕರೆಕ್ಟಾಗಿ ಹೋಗ್ದೇನೆ ತನ್ನ ಕೆಲಸ ಕೂಡ ಕಳ್ಕೊಂಡಿರ್ತಾನೆ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಕೂಡ ನನ್ನ ಗಂಡ ಎಲ್ಲರ ಗಂಡಂದ್ರ ಥರ ಹೆಂಡತಿ ಹತ್ರ ಮಾತಾಡಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅದು ಅಲ್ಲದೆ ದಿನ ರಾತ್ರಿ ಎಲ್ಲಿಗೆ ಹೋಗ್ತಾರೋ, ಏನು ಮಾಡ್ತಾರೋ, ಕೇಳಿದ್ರೆ ಕೆಲಸ ಆಯಿತು, ಸ್ವಲ್ಪ ಬ್ಯುಸಿಯಾಗಿದ್ದೆ ಅಂತಾರೆ. ನನ್ನ ಜೊತೆ ಮಾತಾಡಲ್ಲ, ಟೈಮ್ ಸ್ಪೆಂಡ್ ಮಾಡಲ್ಲ, ನಾನು ಮಾಡಿಟ್ಟಿರೋ ತಿಂಡಿ ತಿನ್ನಲ್ಲ. ಏನು ಮಾಡಲಿ, ನನಗಂತೂ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಈ ಚಂದಕ್ಕೆ ಮದುವೆ ಆಗಬೇಕಿತ್ತ? ಇದನ್ನೆಲ್ಲ ಅತ್ತೆ ಮಾವಂಗೆ ಹೇಳೋಣ ಅಂದರೆ ಪಾಪ ವಯಸ್ಸಾಗಿರೋ ಅವ್ರಿಗೆ ಹೇಳಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತು.
ಒಂದ್ ಕಡೆ ತಾನು ತನ್ನ ಹುಡುಗಿ ಜೊತೆ ಸಂತೋಷವಾಗಿರೋ ಕಾರಣ ಆದ್ರೆ ಇನ್ನೊಂದ್ ಕಡೆ ನನ್ನ ಸಂಸಾರ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ದಿರೋ ಅಪೇಕ್ಷಾ. ಹೀಗೆ ದಿನಗಳು ಕಳೀತಾ ಇರತ್ತೆ. ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆಯ್ತಾ? ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ, ನೀವು ಬಡಿಸ್ಕೊಂಡು ಊಟ ಮಾಡಿ. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಸರಿ ಸರಿ ಕಣಮ್ಮ ಅಪೇಕ್ಷಾ, ಹುಷಾರಾಗಿ ಹೋಗ್ಬಾ ಆಯ್ತಾ? ಸರಿ ಅತ್ತೆ, ನಾನಿನ್ನು ಹೊರಡ್ತೀನಿ. ರೀ, ನನಗೆ ಯಾಕೋ ನನ್ನ ಮಗ ಸೊಸೆ ಮಧ್ಯೆ ಏನೋ ಸರಿ ಇಲ್ಲ ಕಣ್ರಿ. ನನ್ನ ಸೊಸೆನ ಕೇಳಿದ್ರೆ ಅವಳಂತೂ ಏನು ಹೇಳಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಳೆ. ನನ್ನ ಮಗ ಅಂತೂ ಮನೆಗೆ ಬರ್ತಾ ಇಲ್ಲ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಣ್ರಿ. ಹೌದು ಕಣೆ ಇಂದು, ಇದನ್ನೆಲ್ಲ ನೋಡ್ತಿದ್ರೆ ನಿನ್ ಮಗ ಎಲ್ಲಾದ್ರೂ ಮತ್ತೆ ಸಂಧ್ಯಾನ್ ಹಿಂದೆ ಹೋಗ್ತಿದ್ದಾನೋ ಹೇಗೆ? ಅಯ್ಯೋ ಛೇಚೆ, ಹಾಗೆಲ್ಲ ಏನೂ ಇಲ್ಲ ರೀ. ಅದು ಅಲ್ದೇನೆ ಸಂಧ್ಯಾ ಈಗ ಇಲ್ಲೆಲ್ಲೂ ಹತ್ರದಲ್ಲಿ ಇಲ್ವೇ ಇಲ್ಲ. ಅವಳು ಮನೆ ಚೇಂಜ್ ಮಾಡಿದಾಳೆ. ನನ್ನ ಮಗನ ಮದುವೆ ದಿನನೇ ಮನೆ ಚೇಂಜ್ ಮಾಡಿ ಬೇರೆ ಎಲ್ಲೋ ಹೋಗಿದ್ದಾಳೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಹಾಗಾಗಿ ನನ್ನ ಮಗ ಅಂತ ಕೆಲಸ ಮಾಡಲ್ಲ. ಅವಳು ಎಲ್ಲಿ ಹೋಗಿದ್ದಾಳೋ ಏನೋ, ಯಾರಿಗ್ ಗೊತ್ತು, ದರಿದ್ರದವಳು. ಹಾಗಂತೀಯ? ಹಾಗಾದ್ರೆ ಏನೋ ಬೇರೆ ಸಮಸ್ಯೆ ಅನ್ಸುತ್ತೆ. ಅವರಿಬ್ರೆ ಗಂಡ ಹೆಂಡತಿ ಸರಿ ಮಾಡ್ಕೋತಾರೆ ಬಿಡು. ಗಂಡ ಹೆಂಡತಿ ಅಂದ್ರೆ ಏನಾದ್ರೂ ಇರುತ್ತೆ ಅಲ್ವಾ, ನಾವು ಅವ್ರ ಮಧ್ಯ ಹೋಗೋದು ಸರಿಯಾಗಲ್ಲ. ಇಂದುಮತಿ ಮತ್ತೆ ಸೋಮಶೇಖರ್ಗೆ ಸೊಸೆ ಏನೂ ಹೇಳ್ದೇ ಇರೋದ್ರಿಂದ ಮಗ ಸೊಸೆ ಸಂಸಾರ ಚೆನ್ನಾಗಿದೆ, ಸಂಧ್ಯನಿಂದ ದೂರ ಇದ್ದಾನೆ ಅಂತಾನೆ ಅವ್ರು ಅಂದ್ಕೊಂಡಿರ್ತಾರೆ. ತನ್ನ ಜೀವನ ಹೀಗಾಯ್ತಲ್ಲ ಅಂತ ಅಪೇಕ್ಷಾ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತು ದೇವ್ರ ಹತ್ರ ಬೇಡ್ಕೊಂಡು ಬೇಜಾರಲ್ಲೇ ವಾಪಸ್ ಮನೆಗೆ ಹೊರಟಿರ್ತಾಳೆ. ದಾರಿ ಮಧ್ಯದಲ್ಲಿ ಸಂಧ್ಯಾ ಸಿಗ್ತಾಳೆ. ಅಯ್ಯೋ, ನಾನು ನಾನು ಈ ಸರನ ಅತ್ತೆ ನನಗೆ ಕೊಟ್ಟಿದ್ರು, ಕಳ್ದೋಗಿದೆ. ಅತ್ತೆ ಹತ್ರ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಿದ್ದೆ. ಈ ಹೆಂಗ್ಸ್ ಕತ್ತಲ್ಲಿ ಆ ಸರ ಹೇಗೆ ಬಂತು? ಅಷ್ಟಕ್ಕೂ ಇದು ನಂದೇ ಸರನ? ಏನು ಅರ್ಥನೇ ಆಗ್ತಿಲ್ಲ. ಅವ್ರು ಮಾಡಿಸ್ಕೊಂಡಿದ್ದಾರಾ? ಆದ್ರೂ ನನ್ನ ಸರ ಕಳ್ದೋಗಿತ್ತಲ್ವಾ? ಅದು ಯಾವುದಕ್ಕೂ ಹೇಗಾದ್ರೂ ಮಾಡಿ ಅವ್ರ ಹತ್ರ ಏನಾದ್ರೂ ಒಂದು ಮಾತಾಡಿ ಕೇಳಬೇಕು. ಏನು ಹೇಳ್ತಾರೆ ಗೊತ್ತಾಗುತ್ತೆ. ಹಾಯ್, ಅದು ನನಗೆ ಸ್ವಲ್ಪ ನೀರು ಕೊಡ್ತೀರಾ? ಯಾಕೋ ತುಂಬ ಸುಸ್ತಾಗ್ತಿದೆ. ಅಯ್ಯೋ ಕ್ಷಮಿಸಿ, ನನ್ನ ಹತ್ರ ನೀರಿಲ್ಲ, ನಾನು ನೀರು ತಂದಿಲ್ಲ. ಅಪೇಕ್ಷಾ ಹೀಗೆ ಬೇರೆ ಬೇರೆ ಮಾತಾಡಿ ಸಂಧ್ಯಾನ ಪರಿಚಯ ಮಾಡಿಕೊಂಡು ಆಮೇಲೆ ಸರದ ವಿಷಯಕ್ಕೆ ಬರ್ತಾಳೆ. ಸಂಧ್ಯಾ, ನಿಮ್ಮ ಕತ್ತಲ್ಲಿರೋ ಬಂಗಾರದ ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ಅಯ್ಯೋ ಅಪೇಕ್ಷಾ, ನಾನು ಇದನ್ನ ತಗೊಂಡಿಲ್ಲ, ನನ್ನ ಬಾಯ್ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿರೋದು. ತುಂಬ ಚೆನ್ನಾಗಿದೆ ಅಲ್ವಾ? ಓ ಹೌದಾ, ನಿಮ್ಮ ಬಾಯ್ ಫ್ರೆಂಡ್ ತುಂಬ ಒಳ್ಳೆಯವರು ಅನ್ಸುತ್ತೆ, ನಿಮಗೆ ಇಷ್ಟು ಚೆನ್ನಾಗಿರೋ ನೆಕ್ಲೆಸ್ ಗಿಫ್ಟ್ ಮಾಡಿದ್ದಾರೆ. ಹೌದು ಅಪೇಕ್ಷಾ, ನನ್ನ ಕರ್ಣ ತುಂಬ ಒಳ್ಳೆಯವನು. ಸಂಧ್ಯಾ ಹೀಗೆ ಮಾತಾಡ್ತಾ ಇರುವಾಗ ತನ್ನ ಬಾಯ್ ಫ್ರೆಂಡ್ ಯಾರು, ಅವನಿಗೆ ಮದುವೆ ಆಗಿದೆ, ಅವ್ನ ಹೆಂಡತಿನ ದೂರ ಮಾಡಿ ನಾವಿಬ್ರು ಮದುವೆ ಆಗಬೇಕು ಅಂದ್ಕೊಂಡಿದೀವಿ, ಪ್ರೀತಿ ಮಾಡ್ತಿದೀವಿ ಅನ್ನೋ ವಿಷಯ ಎಲ್ಲನೂ ಅಪೇಕ್ಷಾನ ಎದುರಿಗೆ ಹೇಳ್ತಾಳೆ. ಓ, ಇವಾಗ ಅರ್ಥ ಆಗ್ತಿದೆ, ಎಲ್ಲನೂ ಅರ್ಥ ಆಗ್ತಿದೆ. ಇಷ್ಟು ದಿನ ನನ್ನ ಗಂಡ ಯಾಕೆ ನನ್ನ ದೂರ ಇಟ್ಟಿದ್ರು, ನನ್ನಿಂದ ಯಾಕೆ ದೂರ ಇದ್ರು, ನನ್ನ ಸರ ಹೇಗೆ ಕಳುವಾಯ್ತು, ಎಲ್ಲನೂ ಗೊತ್ತಾಗ್ತಾ ಇದೆ ಈಗ. ಸರಿ ಸಂಧ್ಯಾ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಅಪೇಕ್ಷಾ ಮನೆಗೆ ಬಂದು ಇರೋ ವಿಷಯ ಏನು ಅನ್ನೋದನ್ನ ಎಲ್ರೂ ಹತ್ರ ಕೇಳಿ ತಿಳ್ಕೊತಾಳೆ. ಅಪೇಕ್ಷಾ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಅವಳು ಸರಿ ಇಲ್ಲ ಅನ್ನೋದು ಗೊತ್ತು ನಮಗೆ. ಹಾಗಾಗಿ ನಮ್ಮ ಮಗನ ಜೀವನ ಹಾಳಾಗಬಾರ್ದು, ಅವನ ಜೀವನ ಸರಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಹತ್ರ ಈ ವಿಷಯನ ಮುಚ್ಚಿಟ್ಟು ನಿನ್ನ ಜೊತೆ ಅವನ ಮದುವೆ ಮಾಡಿಬಿಟ್ವಿ. ಆದರೆ ಇವನು ಇನ್ನೂ ಅದೇ ತಪ್ಪು ಮಾಡ್ತಿದ್ದಾನೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲಮ್ಮ. ನಿಮ್ಮಿಬ್ರ ಮಧ್ಯೆ ಎಲ್ಲಾನು ಚೆನ್ನಾಗಿದೆ ಅನ್ಕೊಂಡಿದ್ವಿ. ಇಲ್ಲ ಅತ್ತೆ, ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಮಾತ್ರ ಈ ಮನೇಲಿ ಒಂದು ಕ್ಷಣನೂ ಇರಲ್ಲ. ನನ್ನ ಹಿಂದೆ ಇಷ್ಟೆಲ್ಲ ನಡೀತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದ್ರು ಯಾರೂ ಹೇಳಿಲ್ಲ. ಕಟ್ಕೊಂಡಿರೋ ಗಂಡ ಇಟ್ಕೊಂಡೋಳ್ ಜೊತೆ ಇದ್ದಾನೆ. ಹೀಗಿರುವಾಗ ನಾನು ಇಲ್ಲಿರೋದು ಸರಿ ಅಲ್ವೇ ಅಲ್ಲ. ನಾನು ಅದಕ್ಕೆ ಈ ಕ್ಷಣನೇ ಹೊರಡ್ತಾ ಇದ್ದೀನಿ. ನೀವುಂಟು, ನಿಮ್ಮ ಮಗ ಉಂಟು. ಅಬ್ಬಾ, ಒಳ್ಳೇದಾಯ್ತು, ಇವತ್ತಾದ್ರೂ ನಿನಗೆಲ್ಲಾನು ಅರ್ಥ ಆಯ್ತಲ್ಲ. ಮೊದಲು ನನ್ನ ಜೀವನದಿಂದ ತೊಲಗು, ನಾನು ಸಂಧ್ಯಾನ ಮದುವೆ ಆಗಿ ಹ್ಯಾಪಿಯಾಗಿರ್ತೀನಿ. ಸಾಕ್, ಬಾಯ್ ಮುಚ್ಚೋ. ನನ್ನ ಸೊಸೆನ ಈ ಮನೆಯಿಂದ ತೊಲಗು ಅನ್ನೋದಕ್ಕೆ ನೀನ್ ಯಾರೋ? ನೋಡು, ಈ ಕ್ಷಣನೇ ಮನೆ ಬಿಟ್ಟು ಇಲ್ಲಿಂದ ಹೊರಟು ಹೋಗ್ತಾ ಇದ್ದು. ಇಡೀ ಆಸ್ತಿ ಮನೆ ಎಲ್ಲನೂ ನಾವು ನನ್ನ ಸೊಸೆ ಹೆಸರಿಗೆ ಬರಿಬೇಕು ಅನ್ಕೊಂಡಿದ್ವಿ. ನಿನ್ಗೆ ನಯಾ ಪೈಸೆನೂ ಕೊಡಲ್ಲ. ನನಗೊಬ್ಬ ಮಗ ಇದ್ದ ಅನ್ನೋದನ್ನೇ ಮರಿತೀವಿ. ಇವಳನ್ನೇ ನನ್ನ ಮಗಳು ಅನ್ಕೊಂಡು ಇವಳಿಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಕೂಡ ಮಾಡ್ತೀವಿ. ಮೊದಲು ಇಲ್ಲಿಂದ ಹೊರಡು. ಸರಿಯಾಗಿ ಹೇಳ್ದೆ ಇಂದು ನೀನು. ಮೊದಲು ಈ ಅನಿಷ್ಟದವನನ್ನ ಮನೆಯಿಂದ ತೊಲಗೋದಕ್ಕೆ ಹೇಳು. ನಮಗೆ ಮಗನೇ ಇಲ್ಲ ಅನ್ಕೊಳ್ಳೋಣ. ಈ ಆಸ್ತಿ ಮನೆ ಪ್ರತಿಯೊಂದು ನಮ್ಮ ಸೊಸೆಗೆ ಸೇರ್ಲಿ. ಏನು, ಆಸ್ತಿ ಮನೆನ ಅವಳ ಹೆಸರಿಗೆ ಮಾಡ್ತೀರಾ? ಮಾಡಿ, ಯಾರು ಬೇಡ ಅಂದ್ರು. ನನಗೆ ನಿಮ್ಮ ಆಸ್ತಿ ಮನೆ ಯಾವುದು ಬೇಕಾಗಿಲ್ಲ.
ನನಗೆ ಸಂಧ್ಯಾನೇ ಮುಖ್ಯ. ಅವಳೊಬ್ಳಿದ್ರೆ ಎಲ್ಲಾನು ಇದ್ದ ಹಾಗೇನೆ. ಎಲ್ಲಾನು ಬಿಟ್ಟು ನಾನು ಈ ಕ್ಷಣನೇ ಹೊರಡ್ತಾ ಇದ್ದೀನಿ. ಕರ್ಣ ಕೋಪ ಮಾಡ್ಕೊಂಡು ಸೀದಾ ಸಂಧ್ಯನ್ ಮನೆಗೆ ಹೋಗ್ತಾನೆ. ಸಂಧ್ಯನ್ ಹತ್ರ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾನೆ. ಮುದ್ದು, ಇನ್ಮೇಲಿಂದ ನಮ್ಮ ಮಧ್ಯೆ ಯಾರೂ ಬರಲ್ಲ. ನನ್ನ ಹೆಂಡತಿ, ನನ್ನ ಅಪ್ಪ ಅಮ್ಮ ಯಾರು ಬರಲ್ಲ. ನಾವಿಬ್ರು ಮದ್ವೆ ಆಗಿ ಆರಾಮಾಗಿ ಹ್ಯಾಪಿಯಾಗಿರ್ಬೋದು. ಏನಂತ್ಯಾ? ಏನು ಮದ್ವೆನಾ? ಅಲ್ಲ, ನಿನ್ ಕೈಯಲ್ಲಿ ಏನಿದೆ ಅಂತ ನನ್ನನ್ ಮದ್ವೆ ಆಗ್ತಿದ್ಯಾ? ಆಸ್ತಿ ಮನೆ ಎಲ್ಲ ಬಿಟ್ಟು ಬಂದು ಮದ್ವೆ ಆಗೋಣ ಅಂತ ಕೇಳ್ತಾ ಇದ್ಯಾ? ಅಯ್ಯೋ, ಇದೇನ್ ಮುದ್ದು ಹೀಗೆ ಹೇಳ್ತಿದ್ಯಾ ನೀನು? ಅಲ್ಲ, ಆಸ್ತಿ ಮನೆ ಇಲ್ದೇ ಇದ್ರೆ ಏನಾಯ್ತು? ನೀನು ನನ್ನ ಪ್ರೀತಿ ಮಾಡಿದ್ದಾನೆ. ವಾಟ್? ನಿನ್ನ ಪ್ರೀತಿ ಮಾಡಿದ್ದ? ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ನಿನಗೆ ಕೋಟಿ ಕೋಟಿ ಆಸ್ತಿ ಇದೆ, ಕೈ ತುಂಬಾ ಸಂಬಳ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನ್ ನಿನ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಆಡ್ದೆ. ನೀನ್ ನೋಡಿದ್ರೆ ಇವಾಗ ಎಲ್ಲಾನು ಬಿಟ್ಟು ಬಂದು ಮದ್ವೆ ಆಗೋಣ ಅಂತ ಕೇಳ್ತಿದ್ದಿ. ಅಲ್ಲ, ನಿನ್ನ ಹತ್ರ ಏನಿದೆ ಅಂತ ನಾನು ಒಪ್ಕೊಂಡ್ಲಿ? ನಿನಗಿಂತಾನು ಕೋಟಿ ಅಧಿಪತಿಗಳು ನನಗೋಸ್ಕರ ಕಾಯ್ತಾ ಇದ್ದಾರೆ. ಹೀಗಿರುವಾಗ ನಿನ್ನ ಮದ್ವೆ ಆಗಿ ನಾನು ಏನ್ ಮಾಡ್ಲಿ? ಏನು? ಏನ್ ಮಾತಾಡ್ತಿದ್ಯಾ ನೀನು? ಅಂದ್ರೆ ನೀನ್ ಇಷ್ಟ ದಿನ ಆಡಿದ್ದೆಲ್ಲ ನಾಟಕನ? ನನ್ನ ಆಸ್ತಿ ಮೇಲೆ ನಿನ್ ಕಣ್ಣಿದ್ದಿದ್ದ? ಇನ್ನೇನ್ ಮತ್ತೆ ನಿನ್ ಮೇಲೆ ನನ್ ಕಣ್ಣಿತ್ತು ಅನ್ಕೊಂಡ್ಯಾ? ಛೇ ಛೇ ಛೇ, ಹಾಗೆಲ್ಲ ತಪ್ಪು ತಿಳ್ಕೊಬೇಡ. ನೀನು ಕೋಟ್ಯಾಧೀಶ್ವರ. ನಿಮ್ಮನೆಗೆ ನಾನ್ ಸೊಸೆಯಾಗಿ ಬಂದ್ರೆ ನಿನ್ನನ್ ಮದ್ವೆ ಆದ್ರೆ ನನ್ನ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದು ಅನ್ಕೊಂಡು ನಾನ್ ನಿನ್ ಜೊತೆ ಪ್ರೀತಿಯ ಮಾಡೋ ನಾಟಕ ಆಡ್ದೆ. ಆದ್ರೆ ನೀನು ಇವಾಗ ಎಲ್ಲಾನು ಬಿಟ್ಟು ಬಂದಿದ್ಯಾ. ಹೀಗಿರುವಾಗ ನಾನ್ ನಿನ್ನನ್ ಮದ್ವೆ ಆಗಿ ಏನ್ ಮಾಡ್ಲಿ? ಛೀ, ನಿನ್ನಂತವಳನ್ನ ನಾನ್ ಮನ್ಸಾರೆ ಪ್ರೀತಿ ಮಾಡಿದ್ನ? ಇಂಥ ತಪ್ಪು ಮಾಡಿದೆ ಅಂತ ಇವಾಗ ಅನ್ನಿಸ್ತಾ ಇದೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದಲ್ಲ, ನನ್ನ ಆಸ್ತಿ ಮೇಲೆ ಪ್ರೀತಿ ಇರೋದು ಅಂತ ಗೊತ್ತಾದ್ಮೇಲಂತೂ ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ನಿನ್ನ ಮೇಲಿನ ಪ್ರೀತಿಗೋಸ್ಕರ ನಾನು ಹೆತ್ತವ್ರನ್ನೂ ಬಿಟ್ಟು ಬಂದೆ. ಛೇ, ಎಂಥ ಕೆಲಸ ಮಾಡಿದೆ. ಇನ್ಯಾವತ್ತೂ ನೀನು ನನ್ನ ಮುಖ ತೋರಿಸ್ಬೇಡ. ಸಂಧ್ಯನ್ ನಿಜ ಸ್ವರೂಪ ಗೊತ್ತಾದ್ಮೇಲೆ ಕರ್ಣನಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗಾಗಿ ಸಂಧ್ಯನ್ ಸರಿಯಾಗಿ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಇದೇನೋ ಇದು? ಆಸ್ತಿ ಬೇಡ, ಅಂತಸ್ತು ಬೇಡ, ನೀವು ಬೇಡ ಅಂತ ಮನೆ ಬಿಟ್ಟು ಹೋದೋನು ಮತ್ಯಾಕೋ ವಾಪಸ್ ಬಂದಿದ್ಯಾ? ತಾಯಿ ಕೇಳೋ ಪ್ರಶ್ನೆಗೆ ಕರ್ಣ ನಡೆದಿರೋ ಎಲ್ಲದನ್ನೂ ಹೇಳ್ತಾನೆ. ಅಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನಾನು ತಪ್ಪು ಮಾಡಿಬಿಟ್ಟೆ. ನೀನು ಅಷ್ಟೆಲ್ಲ ಹೇಳಿದ್ರು ನಾನು ಅವಳನ್ನ ನಂಬಿ ಮೋಸ ಹೋಗ್ಬಿಟ್ಟೆ. ಅಪೇಕ್ಷಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಾನು ನಿನ್ನ ಮದುವೆ ಆಗಿ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ. ಇನ್ನು ಯಾವತ್ತೂ ಹೀಗೆ ಮಾಡಲ್ಲ. ಇನ್ನು ಒಂದೇ ಒಂದು ಚಾನ್ಸ್ ಕೊಟ್ಬಿಡು. ನಿನ್ನ ರಾಣಿ ಹಾಗೆ ನೋಡ್ಕೋತೀನಿ. ನನ್ನ ಮನಸ್ಸಲ್ಲಿಟ್ಟು ಪೂಜೆ ಮಾಡ್ತೀನಿ. ಪ್ಲೀಸ್ ಅಪೇಕ್ಷಾ. ಪುಣ್ಯ, ಕೊನೆಗೂ ನಿನ್ಗೆ ಅರ್ಥ ಆಯ್ತಲ್ಲ, ಸಂಸಾರ, ಹೆಂಡತಿ, ಮಕ್ಕಳು ಇದ್ದಂತೆ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ರೆ ಏನಾಗುತ್ತೆ ಅಂತ. ಕೊನೆಗೂ ಕರ್ಣ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಮನೆಯವ್ರು ಎಲ್ಲರೂ ಹತ್ರ ಕ್ಷಮೆ ಕೂಡ ಕೇಳ್ತಾನೆ. ಕಾವ್ಯ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ ಬರ್ಡೇ ಇದೆ, ವಿಶ್ ಮಾಡಿ ಅಂತ. ಸಾರಿ, ನಿನ್ನೆ ವಿಶ್ ಮಾಡೋದಕ್ಕಾಗಿಲ್ಲ, ಅದಕ್ಕೆ ಇವತ್ತು ವಿಶ್ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಕೃಷ್ಣ ಅಂತ. ಹಾಯ್ ಕೃಷ್ಣ, ವಿಶ್ ಯು ಹ್ಯಾಪಿ ಬರ್ಡೇ. ಯಾವಾಗಲೂ ಲೈಫಲ್ಲಿ ಹ್ಯಾಪಿ ಆಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಇದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.